ನಮಸ್ಕಾರ, ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಪತ್ರಕರ್ತರ ಸೇವೆಯನ್ನು ಗೌರವಿಸುವ ದಿಸೆಯಲ್ಲಿ ದತ್ತಿ ನಿಧಿ ನೀಡಲಾಗುತ್ತದೆ. ಈಶ್ವರ್ ಖಂಡ್ರೆ. ಸಮಾನತೆ, ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡಿದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಸಚಿವ ಈಶ್ವರ್ ಬಿ ಖಂಡ್ರೆ. ಕಾರು ಡಿವೈಡರ್ಗೆ ಡಿಕ್ಕಿ ಹೊಡೆದು ಬೆಂಕಿ, ಲೋಕಾಯುಕ್ತ ಪೊಲೀಸ್ ಇನ್ಸ್ಪೆಕ್ಟರ್ ಸಜೀವ ದಹನ. ಇಂಡಿಗೋ ಅವಾಂತರ 5ನೇ ದಿನ, ಬೆಂಗಳೂರು ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ಗೋಳಾಟ, ಪರದಾಟ. ಸುದ್ದಿಯ ವಿವರಗಳು. ಮಾಜಿ ಸಚಿವರು ಶತಾಯುಷಿ ಲೋಕನಾಯಕ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರ ಹೆಸರಿನಲ್ಲಿ ಪತ್ರಕರ್ತರಿಗೆ ವಾರ್ಷಿಕ ಪ್ರಶಸ್ತಿ ನೀಡುವ ಉದ್ದೇಶದಿಂದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ದತ್ತಿ ನಿಧಿಗೆ 3 ಲಕ್ಷ ರೂಪಾಯಿ ಠೇವಣಿ ಚೆಕ್ ಅನ್ನು ಇಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಸಂಘದ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಹಸ್ತಾಂತರಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕೋವಿಡ್ ಮಹಾಮಾರಿಯಲ್ಲಿ ಪತ್ರಕರ್ತರು ತಮ್ಮ ಜೀವನದ ಹಂಗಿಲ್ಲದೆ ಪ್ರತಿನಿತ್ಯ ದುಡಿದು ತಮ್ಮ ಜೀವನ ಕಳೆದುಕೊಂಡಿದ್ದಾರೆ. ಅಂತಹ ಪತ್ರಕರ್ತರಿಗೆ ಈ ದತ್ತಿ ನಿಧಿಯವರ ರಕ್ಷಣೆ ಮತ್ತು ಭದ್ರತೆ ನೀಡುವ ಕೆಲಸ ಮಾಡುತ್ತದೆ. ಪತ್ರಕರ್ತರ ಸಾಮಾಜಿಕ ಭದ್ರತೆ, ಪ್ರೋತ್ಸಾಹ ಹಾಗೂ ಅವರ ಸೇವೆಯನ್ನು ಗೌರವಿಸುವ ದೃಷ್ಟಿಯಿಂದ ಇದು ಮಹತ್ವದ ಹೆಜ್ಜೆಯಾಗಿದೆ. ಡಾಕ್ಟರ್ ಭೀಮಣ್ಣ ಖಂಡ್ರೆಯವರ ಜನಪರ ತತ್ವ ಮತ್ತು ಸಮಾಜ ಸೇವೆಯ ಮೌಲ್ಯಗಳನ್ನು ಮುಂದುವರಿಸುವ ನಿಟ್ಟಿನಲ್ಲಿ ದತ್ತಿ ನಿಧಿಯ ಮೂಲಕ ಮುಂದಿನ ದಿನಗಳಲ್ಲಿ ರಾಜ್ಯದ ಪತ್ರಕರ್ತರಿಗೆ ನೀಡಲಾಗುವ ಪ್ರಶಸ್ತಿಗಳು ದೊಡ್ಡ ಪ್ರೇರಣೆಯಾಗಲಿವೆ ಎಂದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ನೂತನ ರಾಜ್ಯಾಧ್ಯಕ್ಷರಾದ ಶಿವನಾಥ್ ತಗುಡು ಹಾಗೂ ಜಿಲ್ಲಾಧ್ಯಕ್ಷರಾದ ಆನಂದ್ ದೇವಪ್ಪ ಅವರಿಗೆ ಸನ್ಮಾನಿಸಲಾಯಿತು. ತಗುಡರವರು ಇದು 3ನೇ ಬಾರಿ ಆಯ್ಕೆಯಾಗಿದ್ದು ತುಂಬಾ ಸಂತೋಷ ವಿಷಯವಾಗಿದೆ ಎಂದು ಹೇಳಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಬೀದರ್ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರಾಗಿ ಆನಂದ್ ದೇವಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದು ಉತ್ತಮ ಸಂದೇಶ ನೀಡುತ್ತದೆ. ಸುಮಾರು ವರ್ಷಗಳಿಂದ ಎಲ್ಲರ ಜೊತೆ ಉತ್ತಮ ಸಂಬಂಧ ಇಟ್ಟುಕೊಂಡು ತಮ್ಮ ಕ್ರಿಯಾಶೀಲತೆಯಿಂದ ಜಿಲ್ಲೆಯ ಅಭಿವೃದ್ಧಿಯಾಗುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ ಎಂದರು. ಇದೇ ಸಂದರ್ಭದಲ್ಲಿ ಪೌರಾಡಳಿತ ಸಚಿವ ರಹೀಂ ಖಾನ್, ಬಾಬು ವಾಲಿ, ಸಂಘದ ಪದಾಧಿಕಾರಿಗಳು ಮತ್ತು ಪತ್ರಕರ್ತರು ಉಪಸ್ಥಿತರಿದ್ದರು. ಹಾರ್ದಿಕ ಅಭಿನಂದನೆಗಳು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸಲಾಗುವುದು. ರಾಜ್ಯಾಧ್ಯಕ್ಷರಾದ ಈ ಭಾಗದ ಉಕ್ಕಿನ ಮನುಷ್ಯರಂತೆ ಖ್ಯಾತಿಯಾಗಿರುವಂತ ಭೀಮಣ್ಣ ಖಂಡ್ರೆಯವರ ಹೆಸರಿನಲ್ಲಿ ಅವರ ಸುಪುತ್ರರು ಈ ರಾಜ್ಯದ ಅರಣ್ಯ ಪರಿಸರ ಹಾಗೂ ಜೀವಶಾಸ್ತ್ರ ಸಚಿವರು ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಈಶ್ವರ್ ಖಂಡ್ರೆ ಅವರು ತಮ್ಮ ಸರ್ಕಾರ ಕ್ಷೇತ್ರದಲ್ಲಿ ಅವರಿಗೆ ಅಪಾರವಾಗಿ ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿ ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಅವರ ಸೇವೆಯನ್ನ ಅಪಾರ ಇಟ್ಟಿರ್ತಕ್ಕಂಥವ್ರು. ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿರ್ತಕ್ಕಂಥ ಶಿವಾನಂದ ತಗುಡರವರಿಗೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಗೌರವ ಸಮರ್ಪಣೆಯನ್ನ ಮಾಡ್ತಾರೆ. ಅವರಿಗೆ ಸಾಥ್ ನೀಡ್ತಾ ಇದ್ದಾರೆ. ಬೀದರ್ ಜಿಲ್ಲೆಯ ಪತ್ರಕರ್ತರು ಎಲ್ಲರೂ ಸೇರಿ ಬೀದರ್ ಜಿಲ್ಲೆಯ ಸಂಘದ ವತಿಯಿಂದ ಶಿವಾನಂದ ತಗುಡರವರಿಗೆ ಗೌರವ ಸಮರ್ಪಣೆಯನ್ನ ಇಡೀ ಜಿಲ್ಲೆಯ ಎಲ್ಲ ಪತ್ರಕರ್ತರ ಸದಾಭಿಪ್ರಾಯವನ್ನು ಸಂಗ್ರಹಿಸಿ ಇವತ್ತು ತಮ್ಮ ಜೀವನ ಹಂಗನ್ನು ತುಳಿದು ಇವತ್ತು ಮಾಧ್ಯಮದ ಮುಖಾಂತರ ಒಂದು ಸೇವೆ ಮಾಡಬೇಕು ಅಂತ ಹೊರಟಂತಹ ಸಂದರ್ಭದಲ್ಲಿ ತಮ್ಮ ಜೀವವನ್ನೇ ಕಳ್ಕೊಂಡಿದ್ದಾರೆ. ಅಂತವ್ರು ಯಾರ್ಯಾರು ಹುತಾತ್ಮರಾಗಿದ್ದಾರೆ ಅಂತವ್ರಿಗೆ ಪರಿಹಾರ ಕೊಡಿಸುವಂಥದ್ದು, ಅವರಿಗೆ ಪತ್ರಕರ್ತರಿಗೆ ರಕ್ಷಣೆ ಕೊಡಿಸುವಂಥದ್ದು, ಅವರಿಗೆ ಭದ್ರತೆ ಕೊಡುವಂಥದ್ದು, ಅವರಿಗೆ ಬಸ್ ಪಾಸ್ ಬಗ್ಗೆ ಈಗಾಗಲೇ ಹೇಳಿದರು. ಇವತ್ತೇನು ಗ್ರಾಮೀಣ ಭಾಗದಲ್ಲಿರುವಂತಹ ಪತ್ರಕರ್ತ ಮಿತ್ರರಿಗೆ ಇವತ್ತು ಫ್ರೀಯಾಗಿ ಪ್ರಯಾಣ ಮಾಡಲಿಕ್ಕೆ ಬಸ್ ಪಾಸ್ ಕೊಡಬೇಕು ಅಂತ ಹೇಳಿ ಏನೊಂದು ಇವತ್ತು ಪ್ರಾರಂಭ ಆಗಿದೆ. ಅದ್ರ ಜೊತೆಲಿ ಇನ್ನೂ ಅನೇಕ ಅವರ ಆರೋಗ್ಯದ ಬಗ್ಗೆ ಬಹಳಷ್ಟು ಅವರು ಸೇವೆಯನ್ನು ಮಾಡಿದ್ದಾರೆ. ಮತ್ತು ವಿಶೇಷವಾಗಿ
ಇವತ್ತು ಅವರು ಸುಮಾರು ಸಲ ಬ್ಯಾಂಗ್ಳೂರು ಮೈಸೂರು ಭಾಗದ ನಮ್ಮ ಭಾಗದಲ್ಲಿ ಬರೋದೇ ಬಹಳ ಕಷ್ಟ. ಇಲ್ಲಿ ಆಗಮಿಸಿದ್ರು, ನಾನು ಬಂದಿದ್ದೆ, ಪ್ರಭಾಕರ್ ಅವರು ಬಂದಿದ್ರು. ಅದೇ ರೀತಿಯಲ್ಲಿ ನಿರಂತರವಾಗಿ ನಮ್ಮ ಸಂಪರ್ಕದಲ್ಲೂ ಇರ್ತಾರೆ. ಈಗ ಮೊನ್ನೆ 24 ನವೆಂಬರ್ಗೆ ಬೆಂಗಳೂರಿನಲ್ಲಿ ನೂತನವಾಗಿ ಅವರೇನು ಆಯ್ಕೆಯಾಗಿದ್ದಾರೆ. ಹೀಗಾಗಿ ಅವರ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಇತ್ತು. ಪದಗ್ರಹಣ ಕಾರ್ಯಕ್ರಮದ ಉದ್ಘಾಟನೆಗಾಗಿ ನನಗೆ ಆಹ್ವಾನ ಮಾಡಿದ್ರು. ಅದರಲ್ಲಿ ನಾನು ಹೋಗಿದ್ದೆ. ಅಂದ್ರೆ ಅವರಿಗೆ ಈ ಭಾಗದ ಬಗ್ಗೆ ಬಹಳ ತರತಲೆ ಇದೆ. ಹೀಗಾಗಿ ಅವರಿಗೆ ವಿಶೇಷವಾಗಿ ನನ್ನ ಪರವಾಗಿ ಸ್ವಾಗತ ಮಾಡಿ 3ನೇ ಸಲ ಅವರು ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಘಟಕದ ಅಧ್ಯಕ್ಷರಾಗಿದ್ದಕ್ಕಾಗಿ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯವನ್ನು ಕೊಡ್ತಾರೆ. ಅದೇ ರೀತಿಯಲ್ಲಿ ಇವತ್ತು ಆನಂದ ದೇವಪ್ಪ ಸಹಿತ ಸುಮಾರು ವರ್ಷದಿಂದ ಒಬ್ಬ ಯುವಕ ಮುಖಂಡನಾಗಿ ಅತ್ಯಂತ ಕ್ರಿಯಾಶೀಲ ಒಬ್ಬ ಸಮಾಜದಲ್ಲಿ ಕೆಲಸ ಮಾಡಿ ಎಲ್ಲರ ಜೊತೆಯಲ್ಲಿ ಅತ್ಯಂತ ಉತ್ತಮವಾದಂತಹ ಒಂದು ಬಾಂಧವ್ಯವನ್ನು ಇಟ್ಟುಕೊಂಡು ಮಾಧ್ಯಮದ ಬಗ್ಗೆನೂ ಹೆಚ್ಚಿನ ಒಂದು ಕಳಕಳಿಯನ್ನು ಇಟ್ಕೊಂಡು ನಮ್ಮ ಜಿಲ್ಲೆ, ನಮ್ಮ ಭಾಗ, ನಮ್ಮ ರಾಜ್ಯ ಅಭಿವೃದ್ಧಿ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹಗಲಿರುಳು ಶ್ರಮ ಮಾಡ್ತಾ ಏನಿದ್ರು ಬಹಳ ತಾಳ್ಮೆ ಬಹಳ ಅತ್ಯಂತ ಮಹತ್ವದಾದಂಥದ್ದು ಅಂತ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ಹೀಗಾಗಿ ಅದರಲ್ಲಿ ಇವತ್ತು ವಿಶೇಷವಾಗಿ ನಮ್ಮ ಬೀದರ್ ಜಿಲ್ಲೆಯಿಂದ ಒಳ್ಳೆ ಸಂದೇಶ ಹೋಗಿದೆ. ಇಲ್ಲಿ ಯಾವುದೇ ರೀತಿಯ ಸ್ಪರ್ಧೆ ಆಗಲಿಲ್ಲ, ಚುನಾವಣೆನೂ ಆಗಲಿಲ್ಲ. ಅವಿರೋಧವಾಗಿ ಎಲ್ಲರೂ ಒಮ್ಮತದಿಂದ ತಮ್ಮ ತಮ್ಮ ಅಭಿಪ್ರಾಯ ಭೇದಗಳನ್ನು ಮರೆತು ಒಂದೇ ಒಂದು ನಾಮಪತ್ರ ಹಾಕದೆ ನಮ್ಮ ಆನಂದ ದೇವಪ್ಪಗೆ ಇವತ್ತು ನೀವೆಲ್ಲ ಕೂಡಿ ಆಯ್ಕೆ ಮಾಡಿದ್ದಕ್ಕಾಗಿ, ಹಾಗೆ ಇದಕ್ಕಾಗಿ ಬಹಳ ಜನ ಶ್ರಮ ಮಾಡಿದ್ದಾರೆ. ಇವತ್ತು ನೋಡಿದ್ರೆ ಮಾಧ್ಯಮದಲ್ಲಿ ನೀವೆಲ್ಲ ಕೂಡ ಆಯ್ಕೆ ಮಾಡಿದ್ರೆ ನಮ್ದಾರ್ದು ಪಾತ್ರ ಏನಿಲ್ಲ. ಆದ್ರೆ ಇದರಲ್ಲಿ ಇವತ್ತು ಅಪ್ಪರಾವ್ ಸೌದಿ ಇರ್ಬೋದು, ವಿಜಯ್ ಕುಮಾರ್ ಸೊನ್ನಾರ ಇರ್ಬೋದು, ಬಸವರಾಜ್ ಕಾಮಶೆಟ್ಟಿ ಅವರು ಇರ್ಬೋದು, ದೀಪಕ್ ವಾಲಿ ಅವರು ಇರ್ಬೋದು, ಇಲ್ಲಿರುವಂತ ಮತ್ತು ವಿಶೇಷವಾಗಿ ನಮ್ಮ ಬಾಬುವಾಲಿ ಬಹಳ ಮುಖಂಡತ್ವವನ್ನು ವಹಿಸಿ ಎಲ್ಲರಿಗೆ ಮನದಟ್ಟು ಮಾಡಿಕೊಟ್ಟು ಮಲ್ಲಿಕಾರ್ಜುನ ಮತ್ತು ಮಾಳಪ್ಪ ಇದ್ದಾರೆ, ಎಲ್ಲ ಸಪೋರ್ಟ್ ಮಾಡಿದ್ದೀರಿ. ಸಾಮಾಜಿಕ ನ್ಯಾಯ ಸಮಾನತೆ ಸ್ಥಾಪನೆಗೆ ಜೀವನವಿಡೀ ಹೋರಾಡಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂದು ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ತಿಳಿಸಿದರು. ಅವರು ಶನಿವಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಮಹಾಪರಿನಿರ್ವಾಣ ದಿನ ಅಂಗವಾಗಿ ನಗರದ ಅಂಬೇಡ್ಕರ್ ವೃತ್ತ ಬಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿ ಮಾತನಾಡಿದರು. ಇವತ್ತು ಮಹಾಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ನಮ್ಮಿಂದ ಅಗಲಿ ಹೋಗಿ ಸುಮಾರು 69 ವರ್ಷಗಳಾಗಿದೆ. ಇವತ್ತು ಭೌತಿಕವಾಗಿ ನಮ್ಮ ಮಧ್ಯದಲ್ಲಿ ಇಲ್ಲದೆ ಇರಬಹುದು, ಆದರೆ ಅವರ ಆದರ್ಶಗಳೇನಿದ್ದಾವೆ, ಅವರ ತತ್ವ ಸಿದ್ಧಾಂತಗಳೇನಿದೆ ಮತ್ತು ಇಡೀ ಜಗತ್ತಿಗೆ ಮಾದರಿಯಾದಂಥದ್ದು, ನಮ್ಮೆಲ್ಲರಿಗೆ ಅತ್ಯಂತ ಪವಿತ್ರವಾದಂತಹ ಒಂದು ಗ್ರಂಥ ಏನಪ್ಪ ಅಂತ ಹೇಳಿದ್ರೆ, ಜಗತ್ತಿನಲ್ಲಿ ದೊಡ್ಡ ಲಿಖಿತವಾದಂತಹ ಸಂವಿಧಾನ ಕೊಟ್ಟಂತದ್ದು ಕೀರ್ತಿ ಯಾರಿಗಾದ್ರೂ ಸಲ್ತದೆ ಅಂತ ಹೇಳಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ತದೆ. ನಮಗೆ ಸ್ವಾತಂತ್ರ್ಯ ಸಿಕ್ಕಿ ನಾವು ನಮ್ಮದೇ ಆದಂತಹ ಸಂವಿಧಾನವನ್ನು ಅಳವಡಿಸಿಕೊಂಡು ಆಡಳಿತ ಮಾಡ್ತಾ ಇದ್ದೇವೆ. ಸುಮಾರು 75 ವರ್ಷಗಳಾಗಿದೆ. ಈ 75 ವರ್ಷಗಳಲ್ಲಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಔದ್ಯೋಗಿಕ, ವಿಜ್ಞಾನ, ತಂತ್ರಜ್ಞಾನ, ಕೃಷಿಯಲ್ಲಿ ಬಹಳಷ್ಟು ಅಭಿವೃದ್ಧಿಯನ್ನು ನಾವು ಸಾಧಿಸಿದ್ದೇವೆ. ಇಡೀ ಜಗತ್ತಿನಲ್ಲಿ ಮಾದರಿಯಾದಂತಹ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ. ಆದರೆ ಪ್ರಜಾಪ್ರಭುತ್ವಕ್ಕೆ, ಸಮ ಸಮಾಜಕ್ಕೆ ಬುನಾದಿ ಹಾಕಿದಂತವ್ರು ಯಾರಪ್ಪ ಅಂತ ಹೇಳಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳ್ಬೋದು. ಅವರು ಏನ್ ನಮಗೆ ಆದರ್ಶವನ್ನು ಕೊಟ್ಟು ಹೋಗಿದ್ದಾರೆ. ಅವರ ಆದರ್ಶ ಏನಿತ್ತು ಅಂತ ಹೇಳಿದ್ರೆ ಸಮ ಸಮಾಜ ನಿರ್ಮಾಣ ಆಗಬೇಕು. ಈ ದೇಶದಲ್ಲಿರುವಂತಹ ಎಲ್ಲ 140 ಕೋಟಿ ಜನ ಅವರೆಲ್ಲರಿಗೆ ಸಾಮಾಜಿಕ ನ್ಯಾಯ ಸಿಗಬೇಕು. ಪ್ರತಿಯೊಬ್ಬರು ಸಮಾನವಾಗಿ ಅಭಿವೃದ್ಧಿ ಆಗಬೇಕು. ಯಾವುದೇ ಶೋಷಣೆ ಇರಬಾರ್ದು, ಅನ್ಯಾಯ ಇರಬಾರ್ದು, ದೌರ್ಜನ್ಯ ಇರಬಾರ್ದು, ಅತ್ಯಾಚಾರ ಇರಬಾರ್ದು, ಅಸಮಾನತೆ ಇರಬಾರ್ದು, ಜಾತೀಯತೆ ಇರಬಾರ್ದು, ಧರ್ಮಾಂಧತೆ ಇರಬಾರ್ದು ಅನ್ನುವಂತ ಒಂದು ವಿಚಾರವನ್ನು ಅವರು ಹೊಂದಿದ್ರು.
ಲೋಕಾಯುಕ್ತ ಪೊಲೀಸ್ ಇನ್ಸ್ಪೆಕ್ಟರ್ ಪಂಚಾಕ್ಷರಿ ಸಾಲಿಮಠ್ ಅವರು ಕಳೆದ ರಾತ್ರಿ ಮೂರ್ಗೋಡಿನಲ್ಲಿರುವ ತಮ್ಮ ನಿವಾಸಕ್ಕೆ ಹಿಂತಿರುಗುತ್ತಿದ್ದಾಗ ಅಣ್ಣಿಗೇರಿ ಬಳಿ ತಮ್ಮ ಕಾರಿನಲ್ಲಿ ಸಜೀವ ದಹನಗೊಂಡು ಮೃತಪಟ್ಟ ಘಟನೆ ನಡೆದಿದೆ. ಹಾವೇರಿಯಲ್ಲಿ ಕೆಲಸ ಮಾಡುತ್ತಿದ್ದ ಪಂಚಾಕ್ಷರಿ ಮನೆಗೆ ತಮ್ಮದೇ ಕಾರಿನಲ್ಲಿ ಚಾಲನೆ ಮಾಡಿಕೊಂಡು ಹೋಗುತ್ತಿದ್ದ ವೇಳೆ ಬೆಂಕಿ ಹತ್ತಿಕೊಂಡು ಉರಿಯಲಾರಂಭಿಸಿತು. ಪೊಲೀಸ್ ಇನ್ಸ್ಪೆಕ್ಟರ್ಗೆ ಕಾರಿನಿಂದ ಜಿಗಿದು ಬಚಾವಾಗಲು ಸಾಧ್ಯವಾಗಲಿಲ್ಲ. ಅಧಿಕಾರಿಯನ್ನು ಉಳಿಸಲು ದಾರಿಹೋಕರು ತಮ್ಮ ಕೈಲಾದಷ್ಟು ಪ್ರಯತ್ನಿಸಿದರೂ ಸಫಲವಾಗಿರಲಿಲ್ಲ. ಕಾರು ವಿಭಜಕಕ್ಕೆ ಡಿಕ್ಕಿ ಹೊಡೆದು ಇಂಧನ ಟ್ಯಾಂಕಿಗೆ ಹಾನಿಯಾಗಿ ಕಿಡಿಬೆಂಕಿ ಹೊತ್ತಿಕೊಂಡು ಉರಿಯಿತು ಎಂದು ಪ್ರತ್ಯಕ್ಷದರ್ಶಿಗಳು ಹೇಳುತ್ತಾರೆ. ಆದಾಗ್ಯೂ ವಿವರವಾದ ತನಿಖೆಯ ನಂತರ ನಿಖರವಾದ ಕಾರಣ ತಿಳಿಯಲಿದೆ. ಅಣ್ಣಿಗೇರಿ ಪೊಲೀಸರು ಮತ್ತು ಇತರ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿದರು. ಕಾರು ಬೆಂಕಿಗೆ ಆಹುತಿಯಾಗಿದ್ದು ಅಧಿಕಾರಿ ಜೀವಂತವಾಗಿ ಸುಟ್ಟು ಹೋಗಿದ್ದಾರೆ ಎಂದು ಎಸ್ಪಿ ಗುಂಜನ್ ಆರ್ಯ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಮೃತ ಅಧಿಕಾರಿ ಧಾರವಾಡ ಮತ್ತು ಬೈಲ್ಹೊಂಗಲದಲ್ಲಿ ಸೇವೆ ಸಲ್ಲಿಸಿದರು. ಫೈರ್ದವ್ರು ಯಾರು ನೋಡ್ರಿ ಸುಟ್ಟೋದ್ರಿ. ಫೈರ್ದವ್ರು ಯಾರು ನೋಡ್ರಿ. ಟೋಲ್ದವ್ರು ಯಾರು ಫೋನ್ ಮಾಡಿ ಸರ್ ಬ್ಲಾಸ್ಟ್ ಆಗಿರ್ತದೆ ಸರ್. ಎಷ್ಟು ಮಂದಿ ಇದಾರೆ? ಎಷ್ಟು ಮಂದಿ ಇದಾರೆ? ಇಬ್ರ ಒಬ್ರ ಡ್ರೈವರ್ ಕಡೆ ಇದಾರ. ಸುಟ್ಟು ಹೋದ್ರಿ ಪಾಪ. ಫೈರ್ದವ್ರೆ ಸರ್, ಫೈರ್ದವ್ರಿಗೆ ಟೋಲ್ ಸರ್, ಟೋಲ್ ಹೆಲ್ಪ್ ಲೈನ್ ನಂಬರ್ ನೋಡ್ರಿ. ಟೋಲ್ ಹೆಲ್ಪ್ ಲೈನ್ ಯಾರೆಲ್ಲ ಹೋದ್ರಿ ಸರ್, ಗೂಗಲ್ ನೋಡ್ರಿ. ಟೋಲ್ ಹೆಲ್ಪ್ ಲೈನ್ ನಂಬರ್ ಸರ್ 112 ನೋಡ್ರಿ. 112 ಪೆಟ್ರೋಲ್ ಗಾಡಿ ಬ್ಲಾಸ್ಟ್ ಆಗೈತ್ರಿ. ಅದ ಪೆಟ್ರೋಲ್ ಗಾಡಿ ಬ್ಲಾಸ್ಟ್ ಆಗೈತೆ. ಪೆಟ್ರೋಲ್ ಕೊಡೋದಿಲ್ಲ ಸರ್. ಟೋಲ್ ನಂಬರ್ ಇಲ್ಲ. 11 ಯಾರದಾರಲ್ಲಿ ರೋಗ ಅದಾರ ಏನಾಯ್ತು ನೋಡ್ರಿ. ಅದ ತಳಗ ಹೇಳಿದ್ರಿ ಗಾಡಿ ಅದನ್ನ, ಅಲ್ಲಿಂದ ಹೇಳಿದ್ರಿ ಗಾಡಿ ಅದನ್ನ. ಜಲ್ದಿ ಬಾ ಅಂತಲ್ರಿ ಇಲ್ಲೇ ಇದ್ರ ಕಡೆ. ಟೋಲ್ದವ್ರ ಇಮಿಡಿಯೇಟ್ಲಿ ಬರ್ತಾರ. ಟೋಲ್ದವ್ರು ಬರ್ತಾರ. ಅಯ್ಯೋ ಗಾಡಿಗೆ ಬಂಕಿ ಅದನ್ರಿ. ಯಾರದಾರನ್ರಿ ಅದ್ರೊಳಗ? ಒಳಗದಾರಿ ಅದ್ರೊಳಗೆ ಫುಲ್ ಬರ್ರಾಗ ಅಂತಾರಿ ಅವ್ರ. ಇಬ್ರು ಅದಾರ. ಈ ಕಡೆ ಒಬ್ಬರ ಕಡೆ ಒಬ್ಬರ ಅದಾರ ನೋಡ್ರಿ ಇಲ್ಲಿ. ಆಂಬುಲೆನ್ಸ್ ಜಲ್ದಿ ಬೇಕಾ? ಫೈರ್ದವ್ರಿಗೆ ಹೇಳ್ರಿ. ನೋಡಿ ಈಗ ಬಂತದನ್ನ. ಪೆಟ್ರೋಲ್ ಬ್ಲಾಸ್ಟ್ ಆಗೈತಿ ಈಗ ಅದನ್ನ. ನೀ ಕೇಳು ಒಳಗೆ ಸಡಿತಾನ. ನೀ ಅಣ್ಣಿಗೇರಿ ಗೊತ್ತಿಲ್ಲ ನಿನಗೆ? ಭದ್ರಾಪುರ ಇದ್ರ ಕಡೆ ಬೆಂಗಳೂರಿಗೆ ಕರೆಕ್ಟ್ ಆದ್ರೆ ಏನ್ ಮಾಡ್ಲಿ? ಅಣ್ಣಿಗೇರಿ ಗೊತ್ತಿಲ್ಲ ನಿಂಗೆ? ಬೆಂಗಳೂರು ಎಲ್ಲೈತಿ? ಧಾರವಾಡ ಡಿಸ್ಟ್ರಿಕ್ಟ್. ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ. ಇಂದು ಶನಿವಾರ 5ನೇ ದಿನವೂ ಮುಂದುವರೆದಿದ್ದು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರ ಪರದಾಟ, ಗೋಳಾಟ ಮುಂದುವರೆದಿದೆ. ಸಾವಿರಾರು ಪ್ರಯಾಣಿಕರು ಏರ್ಪೋರ್ಟ್ನಲ್ಲಿ ಹಗಲು ರಾತ್ರಿ ಕಾಲ ಕಳೆಯುವಂತಾಗಿದೆ. ಇಂಡಿಗೋ ಏರ್ಲೈನ್ಸ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಏರ್ಪೋರ್ಟ್ ಸಿಬ್ಬಂದಿ ನಮಗೆ ಸರಿಯಾದ ಮಾಹಿತಿ ಕೊಡುತ್ತಿಲ್ಲ. ಕೊನೆ ಕ್ಷಣದಲ್ಲಿ ವಿಮಾನ ಹಾರಾಟ ರದ್ದು ಎಂದು ಹೇಳುತ್ತಾರೆ. 2 ದಿನದಲ್ಲಿ ನಿಮ್ಮ ಹಣ ರಿಫಂಡ್ ಆಗುತ್ತದೆ ಎನ್ನುತ್ತಾರೆ. ನಮಗೆ ಹಣ ಮುಖ್ಯವಲ್ಲ. ಕೆಲವರು ವ್ಯವಹಾರದ ಮೇಲೆ ಹೋಗ್ತಾರೆ, ಇನ್ನು ಕೆಲವರು ಪರ್ಸನಲ್ ಕೆಲಸದ ಮೇಲೆ ಬೇರೆ ಬೇರೆ ಕಡೆ ಹೋಗಲೇಬೇಕಾಗಿರುತ್ತದೆ. ಇವತ್ತು ನೋಡಿದ್ರೆ ಯಾವುದೇ ಮಾಹಿತಿ ಇಲ್ಲದೆ ಕೆಲವು ವಿಳಂಬ ಆಗ್ತಿವೆ, ಕೆಲವು ಸಂಪೂರ್ಣ ಕ್ಯಾನ್ಸಲ್ ಆಗ್ತಿದೆ. ಕುಟುಂಬ ಸಮೇತ ಜೈಪುರ್ ಹೋಗ್ಬೇಕಿತ್ತು, ಆದ್ರೆ ಇನ್ನು ಕೂಡ ಫ್ಲೈಟ್ ಕನ್ಫರ್ಮ್ ಮಾಡ್ತಿಲ್ಲ. ನಾವು ಬಳ್ಳಾರಿಯಿಂದ ಬಂದಿದ್ದೇನೆ, ಈಗ ಏನು ಮಾಡೋದು ಅಂತ ಗೊತ್ತಿಲ್ಲ ಎಂದು ಪ್ರಯಾಣಿಕರೊಬ್ಬರು ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದರು. ಲೋಕಸಭೆಯಲ್ಲಿ ಸಂಕಷ್ಟದಲ್ಲಿರುವ ರೈತರ ಸಮಸ್ಯೆಯ ಬಗ್ಗೆ ಧ್ವನಿಯನ್ನು ಎತ್ತಿದ ಬೀದರ್ ಲೋಕಸಭಾ ಸದಸ್ಯರಾದ ಸಾಗರ್ ಈಶ್ವರ್ ಖಂಡ್ರೆ ಅವರು ಬೆಳೆ ಹಾನಿಗೆ ಸಂಬಂಧಿಸಿದ ಕೇಂದ್ರ ಸರ್ಕಾರದ ಪರಿಹಾರ ಮಾನದಂಡನೆಗಳನ್ನು ತಕ್ಷಣವೇ ಪರಿಷ್ಕರಿಸುವಂತೆ ಮತ್ತು ಅತಿಯಾದ ಮಳೆಯಿಂದ ಸಂತ್ರಸ್ತರಾದ ರೈತರಿಗೆ ವಿಶೇಷ ಪರಿಹಾರ ಪ್ಯಾಕೇಜ್ ಘೋಷಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದರು.
ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಮಾತನಾಡಿದ ಸಂಸದರು ಈ ವರ್ಷ ಬೀದರ್ ಪ್ರದೇಶದಲ್ಲಿ ಅಧಿಕ ಮಳೆಯಿಂದ ಉಂಟಾದ ತೀವ್ರ ಹಾನಿಯನ್ನು ಎತ್ತಿ ತೋರಿಸಿದರು. ಇದು ಬೆಳೆಗಳು ಮತ್ತು ಕೃಷಿ ಉತ್ಪನ್ನಗಳಲ್ಲಿ ಭಾರಿ ನಷ್ಟಕ್ಕೆ ಪ್ರಮುಖ ಕಾರಣವಾಗಿದೆ ಎಂದರು. ಅವರು ನಷ್ಟದ ಪ್ರಮಾಣಕ್ಕೆ ಹೋಲಿಸಿದರೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳ ಅಡಿಯಲ್ಲಿ ಒದಗಿಸಲಾಗುವ ಪ್ರಸ್ತುತ ಪರಿಹಾರವು ಅತ್ಯಂತ ಅಸಮರ್ಪಕವಾಗಿದೆ ಎಂದು ಗಮನ ಸೆಳೆದರು. ಅವರು ಪ್ರಸ್ತುತ ನೀಡಲಾಗುತ್ತಿರುವ ಕಡಿಮೆ ದರಗಳನ್ನು ನಿರ್ದಿಷ್ಟವಾಗಿ ಒತ್ತಿ ಹೇಳಿದರು. ನೀರಾವರಿ ಭೂಮಿಗೆ ಪ್ರತಿ ಎಕರೆಗೆ 7,000, ನೀರಾವರಿ ರಹಿತ ಭೂಮಿಗೆ ಪ್ರತಿ ಎಕರೆಗೆ 3,500 ಈ ಮೊತ್ತಗಳು ರೈತರು ತಮ್ಮ ನಷ್ಟದಿಂದ ಚೇತರಿಸಿಕೊಳ್ಳಲು ಅಥವಾ ತಮ್ಮ ಜೀವನ ಉಪಾಯವನ್ನು ನಿರ್ವಹಿಸಲು ಸಾಕಾಗುವುದಿಲ್ಲ ಎಂದು ಅವರು ವಾದಿಸಿದರು. धन्यवाद सभापति महोदय। इस साल हमारे क्षेत्र में अतिवृष्टि के कारण खेती और फसलों का बहुत नुकसान हुआ है। इस संदर्भ में जो केंद्र सरकार की नियम के प्रकार नुकसान भरपाई दे रहे हैं वो बहुत कम है। ಕೇಂದ್ರ ಸರ್ಕಾರದ ನಿಯಮದ ಪ್ರಕಾರ ನೀರಾವರಿ ಇರುವ ಹೊಲಗಳಿಗೆ 1 ಎಕರೆಗೆ ಬರೀ 7,000 ರೂಪಾಯಿ ಮತ್ತು ನೀರಾವರಿ ಇಲ್ಲದ ಹೊಲಗಳಿಗೆ 1 ಎಕರೆಗೆ 3,500 ರೂಪಾಯಿ ಕೊಡ್ತಾ ಇದ್ದಾರೆ. ಇಷ್ಟು ಕಡಿಮೆ ಪರಿಹಾರದಿಂದ ರೈತರಿಗೆ ಏನು ಮಾಡಕ್ಕಾಗಲ್ಲ. ಅದಕ್ಕೆ ನಾನು ಕೇಂದ್ರ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ಈ ನಿಯಮಗಳನ್ನು ಮರುಪರಿಶೀಲನೆ ಮಾಡಿ ರೈತರಿಗೆ ಇನ್ನೂ ಜಾಸ್ತಿ ಪರಿಹಾರ ಕೊಡಬೇಕಂತ. ಅದ್ರ ಜೊತೆ ನಮ್ಮ ರಾಜ್ಯ ಸರ್ಕಾರ ಒಂದು ಸ್ಪೆಷಲ್ ಪ್ಯಾಕೇಜ್ ಅನೌನ್ಸ್ ಮಾಡಿ ಹೆಚ್ಚುವರಿಯಾಗಿ ಪರಿಹಾರ ಕೊಡ್ತಾ ಇದ್ದಾರೆ. ಅದಕ್ಕೆ ನಾನು ಕೇಂದ್ರ ಸರ್ಕಾರಕ್ಕೂ ವಿನಂತಿ ಮಾಡ್ತೀನಿ ಕೇಂದ್ರ ಸರ್ಕಾರನು ಕೂಡ ಒಂದು ಸ್ಪೆಷಲ್ ಪ್ಯಾಕೇಜ್ ಅನೌನ್ಸ್ ಮಾಡಿ ರೈತರಿಗೆ ಹೆಚ್ಚುವರಿಯಾಗಿ ಪರಿಹಾರ ಕೊಡಬೇಕು. ಅದರ ಜೊತೆ ನಮ್ಮ ರೈತರು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಇನ್ಶೂರೆನ್ಸ್ ಕಟ್ಟಿದ್ದಾರೆ. ಆದ್ರೆ ಈ ಇನ್ಶೂರೆನ್ಸ್ ಸರಿಯಾಗಿ ಬರ್ತಾ ಇಲ್ಲ. ಅದಕ್ಕೆ ಕೇಂದ್ರ ಸರ್ಕಾರ ಇದನ್ನು ಪರಿಶೀಲಿಸಿ ಸರಿಯಾದ ಇನ್ಶೂರೆನ್ಸ್ ನಮ್ಮ ರೈತರ ಖಾತೆಗೆ ಸರಿಯಾದ ಸಮಯಕ್ಕೆ ಕೊಡಬೇಕೆಂದು ನಾನು ವಿನಂತಿ ಮಾಡ್ತೀನಿ. ಧನ್ಯವಾದ. ನಮ್ಮ ಮೆಟ್ರೋ ನೀಲಿ ಮಾರ್ಗದ ಕಾಮಗಾರಿ ಕಾರ್ಯವನ್ನು ಗಡುವಿನೊಳಗೆ ಪೂರ್ಣಗೊಳಿಸಬೇಕು. ಇಲ್ಲದಿದ್ದರೆ ಆ ಸಂಸ್ಥೆಗಳನ್ನು ಬ್ಲಾಕ್ ಲಿಸ್ಟ್ಗೆ ಸೇರಿಸಿ ಮುಂದಿನ ಸರ್ಕಾರಿ ಯೋಜನೆಗಳಿಗೆ ಪರಿಗಣಿಸಲಾಗುವುದಿಲ್ಲ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಎಚ್ಚರಿಕೆ ನೀಡಿದ್ದಾರೆ. ಕೊಡಿಗೆಹಳ್ಳಿಯಲ್ಲಿ ನಡೆಯುತ್ತಿರುವ ನಮ್ಮ ಮೆಟ್ರೋ ಕಾಮಗಾರಿ ಪ್ರಗತಿ ಪರಿಶೀಲಿಸಿ ಉಪಮುಖ್ಯಮಂತ್ರಿಗಳು ಮಾತನಾಡಿದರು. ಕೆಆರ್ ಪುರಂನಿಂದ ಸಿಲ್ಕ್ ಬೋರ್ಡ್ ವಿಭಾಗವನ್ನು ಡಿಸೆಂಬರ್ 2026 ಪೂರ್ಣಗೊಳಿಸಲು ಸರ್ಕಾರ ಗುರಿ ಹೊಂದಿದೆ. ಕೆಆರ್ ಪುರಂನಿಂದ ಹೆಬ್ಬಾಳ ಮಾರ್ಗವನ್ನು ಡಿಸೆಂಬರ್ 2027 ಮತ್ತು ಹೆಬ್ಬಾಳದಿಂದ ವಿಮಾನ ನಿಲ್ದಾಣ ವಿಭಾಗವನ್ನು ಜೂನ್ 2027 ಪೂರ್ಣಗೊಳಿಸಲು ಗುತ್ತಿಗೆದಾರರು ಬದ್ಧರಾಗಿದ್ದಾರೆ. ಈ ಮಾರ್ಗದಲ್ಲಿ 5-10 ನಿಲ್ದಾಣಗಳು ಪೂರ್ಣಗೊಂಡ ನಂತರ ಸೀಮಿತ ರೈಲು ಕಾರ್ಯಾಚರಣೆಗಳನ್ನು ಪ್ರಾರಂಭಿಸುವ ಸಾಧ್ಯತೆಯನ್ನು ಸರ್ಕಾರ ಅನ್ವೇಷಿಸುತ್ತಿದೆ ಎಂದು ಹೇಳಿದರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.